ಥಿಯರಮ್ ಸ್ಟೇಟ್ಮೆಂಟ್ ನೋಡಿ. ಲೆಟ್ B and A be respectively the circuit matrix and the incidence matrix whose columns are arranged using the same order of edges. Then every row of B is orthogonal to every row of A, that is A dot B transpose equal to B dot A transpose congruent to 0 mod 2, whereas subscript T denotes the transpose matrix. ಏನಿಲ್ಲ, ಸ್ಟೇಟ್ಮೆಂಟ್ ಮಾತ್ರ ಲಾಂಗ್ ಇದೆ. ಬಿ ಆ್ಯಂಡ್ ಎ ಟು ಮ್ಯಾಟ್ರಿಕ್ಸ್ ಯಾವುದು? ಎ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್, ನೆಕ್ಸ್ಟ್ ಬಿ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್, ಟು ಮ್ಯಾಟ್ರಿಕ್ಸ್ whose column are arranged using the same order. ಎರಡು ಮ್ಯಾಟ್ರಿಕ್ಸ್ ಬರುವಾಗ ಏನು ಕಾಲಮ್ಸ್ ಮತ್ತು ಎಡ್ಜಸ್ ಎಲ್ಲ ಏನು ಸೇಮ್ ಆರ್ಡರಲ್ಲಿ ಬರೀಬೇಕು. ಹೂಸ್ ಕಾಲಮ್ ಆರ್ ಅರೇಂಜ್ಡ್ ಯೂಸಿಂಗ್ ದ ಸೇಮ್ ಆರ್ಡರ್ ಆಫ್ ಎಡ್ಜಸ್. ಕಾಲಮ್ ಬರೆಯುವಾಗ ಸರ್ಕ್ಯೂಟ್ ಮ್ಯಾಟ್ರಲ್ಲಿ ಕಾಲಮಲ್ಲಿ ಎಡ್ಜಸ್ ಬರೀತೇವೆ, ಅದೇ ರೀತಿ ಇನ್ಸಿಡೆಂಟ್ ಮ್ಯಾಟ್ರಿಕ್ಸ್ ಬರೆಯುವಾಗ ಕಾಲಮಲ್ಲಿ ಎಡ್ಜಸ್ ಬರೀಬೇಕು, ಸೇಮ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು ಅಂತ. ದೆನ್ ಈಗ ಪ್ರೂವ್ ಮಾಡಲಿಕ್ಕೇನು? ಎವ್ರಿ ರೋ ಆಫ್ ಬಿ ಈಸ್ ಆರ್ಥೋಗೋನಲ್ ಟು ಎವ್ರಿ ರೋ ಆಫ್ ಎ. ಪ್ರೂವ್ ಮಾಡಲಿಕ್ಕೆ ಇದು ಎವ್ರಿ ರೋ ಆಫ್ ಎ ಆರ್ಥೋಗೋನಲ್ ಟು, ಉಲ್ಟಾ ಕೂಡ ಆಗ್ತದೆ, ಆರ್ಥೋಗೋನಲ್ ಟು ಎವ್ರಿ ರೋ ಆಫ್ ಬಿ, ಅಂದರೆ ಎ ಬಿಗೆ ಆರ್ಥೋಗೋನಲ್ ಆಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ. ದಟ್ ಈಸ್ ಅದರ A dot B transpose equal to B dot A transpose. This is congruent to 0 mod 2. ಅಂದರೆ ಈಗ ಆರ್ಥೋಗೋನಲ್ ಅಂತ ಹೇಗೆ ಪ್ರೂವ್ ಮಾಡ್ತೀರಾ? ಎ ಆ್ಯಂಡ್ ಬಿ, ಅಥವಾ ಟೂ ವೆಕ್ಟರ್ಸ್ ಆರ್ಥೋಗೋನಲ್ ಅಂತ ಹೇಗೆ ಹೇಳೋದು? ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಆರ್ ಈಕ್ವಲ್ ಟು 0. ಅದೇ ರೀತಿ ಮ್ಯಾಟ್ರಿಕ್ಸಿಗೆ ಹೇಳೋದಾದರೆ ಏನು? ಎರಡು ಮ್ಯಾಟ್ರಿಕ್ಸ್ ಅಂದರೆ ಅಥವಾ ಎರಡು ವೆಕ್ಟರ್ ಸ್ಪೇಸ್ ತಗೊಂಡ್ರೆ ಒಂದು ವೆಕ್ಟರ್ ಸ್ಪೇಸಲ್ಲಿ ಎರಡು ವೆಕ್ಟರ್ಸ್ ಡಾಟ್ ಪ್ರಾಡಕ್ಟ್ 0 ಆಗಿರಬೇಕು. ಅದೇ ರೀತಿ ಎರಡು ವೆಕ್ಟರ್ ಸ್ಪೇಸ್ ತಗೊಂಡ್ರೆ ಏನು, ಅದರಲ್ಲಿ ಈ ಎ ವೆಕ್ಟರ್ ಸ್ಪೇಸ್ ಎ ಅಲ್ಲಿರುವ ವೆಕ್ಟರ್ ಆ್ಯಂಡ್ ವೆಕ್ಟರ್ ಸ್ಪೇಸ್ ಬಿ ಅಲ್ಲಿರುವ ವೆಕ್ಟರ್ ಸ್ಪೇಸ್ನ ಡಾಟ್ ಪ್ರಾಡಕ್ಟ್ ಮಾಡಿ ಅದರ ಸಮ್ ಏನು ಈಕ್ವಲ್ಸ್ ಟು 0 ಆಗಿರಬೇಕು. ಸೊ ಅದೇ ರೀತಿ ಮ್ಯಾಟ್ರಿಕ್ಸಲ್ಲಿ ಈಗ ಎರಡು ಮ್ಯಾಟ್ರಿಕ್ಸ್ ಇನ್ಸಿಡೆನ್ಸ್ ಆ್ಯಂಡ್ ಸರ್ಕ್ಯೂಟ್ ಮ್ಯಾಟ್ರಿಕ್ಸಲ್ಲಿ ಇನ್ಸಿಡೆಂಟ್ ಮ್ಯಾಟ್ರಿಕ್ಸಿನ ಒಂದು ರೋ ವೆಕ್ಟರ್ ತಗೊಂಡ್ರೆ ಏನದರ ಸರ್ಕ್ಯೂಟ್ ಮ್ಯಾಟ್ರಿಕ್ಸಿನ ರೋ ವೆಕ್ಟರ್, ಅದರ ಡಾಟ್ ಪ್ರಾಡಕ್ಟ್ ಸಮ್ ಆಫ್ ಡಾಟ್ ಪ್ರಾಡಕ್ಟ್ ಏನಾಗಿರಬೇಕು? 0 ಆಗಿರಬೇಕು. ಸೊ ಆದರೆ ಇದೇನು ಆರ್ಥೋಗೋನಲ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್. ಸೊ ಎವ್ರಿ ರೋ ಆಫ್ ಬಿ ಈಸ್ ಆರ್ಥೋಗೋನಲ್ ಟು ಎವ್ರಿ ರೋ ಆಫ್ ಎ ಅಂತ ಪ್ರೂವ್ ಮಾಡಲಿಕ್ಕೆ. ಸೊ ಪ್ರೂವ್ ಜಸ್ಟ್ ಥಿಯರಿ ಇರೋದು, ಸಿಂಪಲ್ ಇದೆ. ಫಸ್ಟ್ ಕನ್ಸಿಡರ್ ಎ ವರ್ಟೆಕ್ಸ್ ವಿ ಆ್ಯಂಡ್ ಸರ್ಕ್ಯೂಟ್ ಟಿ ಇನ್ ದ ಗ್ರಾಫ್ ಜಿ. ಇಲ್ಲಿ ಸರ್ಕ್ಯೂಟ್ ವಿ ಕೊಟ್ಟಿದ್ದಾರೆ, ವರ್ಟೆಕ್ಸ್ ವಿ, ಸರ್ಕ್ಯೂಟ್ ಟಿ ಆ್ಯಂಡ್ ಗ್ರಾಫ್ ಜಿ ಕೊಟ್ಟಿದ್ದಾರೆ, ಹೌದಾ? ಸೊ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಗ್ರಾಫ್ ತಗೊಳ್ಳಿ. ದಿಸ್ ಇಸ್ ಎ ಗ್ರಾಫ್, ಸಿಂಪಲ್ ಗ್ರಾಫ್. V1, V2, V3, V4, A, B, C, D, E edges. ನೆಕ್ಸ್ಟ್ ಈಗ ಅಲ್ಲಿ ಕ್ವಶನಲ್ಲಿ ಏನು? ಕನ್ಸಿಡರ್ ಎ ವರ್ಟೆಕ್ಸ್ ವಿ. ಸೊ ಜನರಲಾಗಿ ಯಾವ V1 ಆಗ್ಬೋದು, V2, V3, V4 ಯಾವ ವರ್ಟೆಕ್ಸ್ ಅಂದರೆ ಆಗಿರ್ಬೋದು. ಆ್ಯಂಡ್ ಸರ್ಕ್ಯೂಟ್ ಟಿ. ಸೊ ನಾನು ಇದನ್ನು ಟಿ ತಗೊಳ್ತೇನೆ, ಒಂದು ಫಸ್ಟ್ ಸರ್ಕ್ಯೂಟ್ ಟಿ ಇನ್ ದ ಗ್ರಾಫ್. ದಿಸ್ ಈಸ್ ಗ್ರಾಫ್ ಜಿ. ಹೌದಾ? ಸೊ ಈಗ ಫಸ್ಟ್ ಏನು? ಕನ್ಸಿಡರ್ ಎ ವರ್ಟೆಕ್ಸ್ ವಿ ಆ್ಯಂಡ್ ಸರ್ಕ್ಯೂಟ್ ಟಿ ಇನ್ ದ ಗ್ರಾಫ್ ಜಿ. ಒಂದು ಸರ್ಕ್ಯೂಟ್ ಮತ್ತು ಒಂದು ವರ್ಟೆಕ್ಸ್ ಕನ್ಸಿಡರ್ ಮಾಡಬೇಕು. ಸೊ ಈಗ ಕನ್ಸಿಡರ್ ಮಾಡಿದ ವರ್ಟೆಕ್ಸ್ ಐದು ವಿ ಈಸ್ ಇನ್ ಟಿ ಆರ್ ಇಟ್ ಈಸ್ ನಾಟ್. ಈಗ V1 ತಗೊಂಡ್ರೆ ಏನು? ಈ ವರ್ಟೆಕ್ಸ್ ಸರ್ಕ್ಯೂಟಲ್ಲಿ ಇದೆ, ಹೌದಾ? ಅದೇ V3 ತಗೊಂಡ್ರೆ ನಾವು ತಗೊಂಡ ಸರ್ಕ್ಯೂಟಲ್ಲಿ ಇದೆಯಾ? ಇಲ್ಲ. ಸೊ ಅದನ್ನೇ ಹೇಳಿದೇನು,
ಐದರ್ ವಿ ಈಸ್ ಇನ್ ಟಿ ಆರ್ ಇಟ್ ಈಸ್ ನಾಟ್. ಒಂದು ಟಿ ನಾವು ತಗೊಂಡ ವರ್ಟೆಕ್ಸ್ ಟಿಯಲ್ಲಿ ಇರ್ಬೋದು ಇಲ್ಲದೇ ಇರ್ಬೋದು ಅಂತ. ಈಗ ಅದರಲ್ಲಿ ಎರಡು, ಒಂದು ವೇಳೆ ವಿ ವರ್ಟೆಕ್ಸ್ ವಿ ಇನ್ನು ಸರ್ಕ್ಯೂಟಲ್ಲಿ ಇದ್ದರೆ ಏನಾಗುತ್ತೆ ಅಥವಾ ಇಲ್ಲದಿದ್ದರೆ ಏನಾಗುತ್ತೆ ಅಂತ. ಸೆಕೆಂಡ್ ನೋಡಿ, ದೆರ್ ಈಸ್ ನೋ ಎಡ್ಜ್ ಇನ್ ದ ಸರ್ಕ್ಯೂಟ್ ಟಿ ದಟ್ ಈಸ್ ಇನ್ಸಿಡೆಂಟ್ ಆನ್ ವಿ ಇಫ್ ವಿ ಈಸ್ ನಾಟ್ ಇನ್ ಟಿ. ಸಪೋಸ್ ಈಗ ನಾನು ಇದು ತಗೊಳ್ತೇನೆ, ವಿ ಈಸ್ ನಾಟ್ ಇನ್ ಟಿ ಅಂದರೆ ಈ ವಿ ಒನ್ ಅಲ್ಲ, ವಿ ಒನ್ ಇದೆ, ಸೊ ಇದನ್ನು ತಗೊಳ್ತೇನೆ. ಯಾವುದು? ವಿ ತ್ರೀ ಈಸ್ ನಾಟ್ ಇನ್ ಟಿ. ಹೌದಾ? ಈ ಸರ್ಕ್ಯೂಟಲ್ಲಿ ಇಲ್ಲ. ಇಫ್ ವಿ ಈಸ್ ನಾಟ್ ಇನ್ ಟಿ ದೆರ್ ಈಸ್ ನೋ ಎಡ್ಜ್ ಇನ್ ದ ಸರ್ಕ್ಯೂಟ್ ಟಿ ದಟ್ ಈಸ್ ಇನ್ಸಿಡೆಂಟ್ ಆನ್ ವಿ. ಈಗ ಇದು ಇಲ್ಲದಿದ್ದರೆ ಈ ಬಿ ಇ ಸಿ ಎಡ್ಜಸ್ ಉಂಟಾ, ಇದು ಯಾವುದಾದ್ರೂ ವಿ ತ್ರೀಗೆ ಇನ್ಸಿಡೆಂಟ್ ಆಗಿರ್ತದಾ? ಇಲ್ಲ. ಸೊ ನಾವು ತಗೊಂಡಂಥ ವರ್ಟೆಕ್ಸ್ ಸರ್ಕ್ಯೂಟಲ್ಲಿ ಇಲ್ಲದಿದ್ದರೆ ಅದರಲ್ಲಿರುವ ಯಾವುದೇ ಎಡ್ಜಸ್ ಕೂಡ ಏನು ಆ ವರ್ಟೆಕ್ಸಿಗೆ ಇನ್ಸಿಡೆಂಟ್ ಆಗಿರೋದು. ಇಲ್ಲಿದೆ ವರ್ಟೆಕ್ಸ್, ಹೌದಾ? ಎಡ್ಜಸ್ ಇರೋದು ಇಲ್ಲಿ, ಸೊ ಅದೇನು ಇದಕ್ಕೆ ಇನ್ಸಿಡೆಂಟ್ ಆಗಿಲ್ಲ. ಇನ್ಸಿಡೆಂಟ್ ವೆಕ್ಟರ್ ಅಂದರೆ ಗೊತ್ತುಂಟಲ್ಲ, ಇಲ್ಲಿ ವಿ ತ್ರೀಗೆ ಇನ್ಸಿಡೆಂಟ್ ಆಗಿರೋದು ಯಾವುದು? ಡಿ ಆ್ಯಂಡ್ ಇ. ಸೊ ಹಾಗೆ ನೆಕ್ಸ್ಟ್ ಈಗ ಇದು ದೆರ್ ಈಸ್ ಏನು ವಿ ಈಸ್ ನಾಟ್ ಇನ್ ಟಿ, ವಿ ಟಿಯಲ್ಲಿ ಇಲ್ಲದಿದ್ದರೆ. ಸಪೋಸ್ ವಿ ಟಿಯಲ್ಲಿ ಇದ್ದರೆ ಏನಾಗುತ್ತೆ? ನೆಕ್ಸ್ಟ್ ಆನ್ ದ ಅದರ್ ಹ್ಯಾಂಡ್ ಇಫ್ ವಿ ಈಸ್ ಇನ್ ಟಿ, ಒಂದು ವೇಳೆ ವಿ ಟಿಯಲ್ಲಿ ಇದ್ದರೆ ಅಂತ ಅಂದರೆ ಈಗ ನಾನು ವಿ ಒನ್ ಅಂತ ತೊಗೊಳ್ತೇನೆ. ವಿ ಒನ್ ದ ನಂಬರ್ ದೋಸ್ ಎಡ್ಜಸ್ ಇನ್ ದ ಸರ್ಕ್ಯೂಟ್ ಟಿ ದಟ್ ಆರ್ ಇನ್ಸಿಡೆಂಟ್ ಆನ್ ವಿ ಈಸ್ ಎಕ್ಸಾಕ್ಟ್ಲಿ 2 ಇದ್ದರೆ ಈ ಸರ್ಕ್ಯೂಟಲ್ಲಿರುವ ಎಡ್ಜಸ್, ಈ ವಿ ಒನ್ನಿಗೆ ಎಡ್ಜಸ್ ಎಷ್ಟು ವರ್ಟೆಕ್ಸ್ ಎಡ್ಜಸ್ ಇನ್ಸಿಡೆಂಟ್ ಆಗಿರ್ತದೆ? 2 ಎಡ್ಜಸ್ ಎ ಆ್ಯಂಡ್ ಬಿ. ಹೌದಾ? ಎ ಆ್ಯಂಡ್ ಬಿ 2 ಎಡ್ಜಸ್ ವಿಗೆ ಇನ್ಸಿಡೆಂಟ್ ಆಗಿರ್ತದೆ ಅಷ್ಟೇ. ಏನೋ ಒಂದು ಗ್ರಾಫ್ ತಗೊಳ್ಳೋದು, ಅದರಲ್ಲಿ ಒಂದು ಸರ್ಕ್ಯೂಟ್ ಒಂದು ವರ್ಟೆಕ್ಸ್. ಸೊ ವರ್ಟೆಕ್ಸ್ ತಗೊಳ್ಳುವಾಗ 2 ಕೇಸ್, ಒಂದು ಸರ್ಕ್ಯೂಟಲ್ಲಿ ಇರಬಾರ್ದು, ಇನ್ನೊಂದು ಸಲ ಸರ್ಕ್ಯೂಟಲ್ಲಿ ಇದ್ದರೆ ಏನಾಗುತ್ತೆ ಅಂತ. ಒಂದು ವೇಳೆ ಸರ್ಕ್ಯೂಟಲ್ಲಿ ಇಲ್ಲದಿದ್ದರೆ ಏನು ಆ ಸರ್ಕ್ಯೂಟಲ್ಲಿರುವ ಎಡ್ಜಸ್ ಯಾವುದು ಆ ವಿ ತ್ರೀಗೆ ಏನು ಈ ವರ್ಟೆಕ್ಸಿಗೆ ಇನ್ಸಿಡೆಂಟ್ ಆಗಿರೋದಿಲ್ಲ. ಒಂದು ವೇಳೆ ಆ ವರ್ಟೆಕ್ಸ್ ಟಿಯಲ್ಲಿದ್ದರೆ, ಈಗ ವಿ ಒನ್ ಅಂತ ತಗೊಂಡ್ರೆ ಅದರಲ್ಲಿರುವ ಎಡ್ಜಸ್ ಏನು ವಿ ಒನ್ನಿಗೆ ಇನ್ಸಿಡೆಂಟ್ ಆಗಿರ್ತದೆ. ಸೊ ಎಷ್ಟು ಎಡ್ಜಸ್ ಇನ್ಸಿಡೆಂಟ್ ಆಗಿರುತ್ತೆ? ಅಟ್ ಈಸ್ 2 ಎಡ್ಜಸ್ ಇನ್ಸಿಡೆಂಟ್ ಆಗಿರ್ತದೆ. ಇಲ್ಲಿ ಎಕ್ಸಾಂಪಲಲ್ಲಿ ಉಂಟು ನೋಡಿ, ಎ ಮತ್ತು ಬಿ 2 ಎಡ್ಜಸ್ ಇನ್ಸಿಡೆಂಟ್ ಆಗಿರುತ್ತೆ ಅಂತ. ದ ನಂಬರ್ ದೋಸ್ ಎಡ್ಜಸ್ ಇನ್ ದ ಸರ್ಕ್ಯೂಟ್ ಟಿ ದಟ್ ಆರ್ ಇನ್ಸಿಡೆಂಟ್ ಆನ್ ವಿ ಈಸ್ ಎಕ್ಸಾಕ್ಟ್ಲಿ 2 ಎಡ್ಜಸ್ ಎಕ್ಸಾಕ್ಟ್ಲಿ ಇನ್ಸಿಡೆಂಟ್ ಆಗಿರ್ತದೆ ಅಂತ. ಓಕೆ, ಈಗ ನೆಕ್ಸ್ಟ್ ನೋಡಿ, ಈಗ ನಮಗೆ ಏನು ಪ್ರೂವ್ ಮಾಡಲಿಕ್ಕೆ ಆರ್ಥೋಗೋನಲ್ ಅಂತ ಪ್ರೂವ್ ಮಾಡಬೇಕು. ಸೊ ನಾವೀಗ ಫಸ್ಟ್ ಮ್ಯಾಟ್ರಿಕ್ಸ್ ಬರೀಬೇಕು. ಹೌದಾ? ಮ್ಯಾಟ್ರಿಕ್ಸ್ ಕೇಳಿದಲ್ಲಿ 2 ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬರೀಬೇಕು. ನೆಕ್ಸ್ಟ್ ಅದರ ಏನು ರೋನ ಡಾಟ್ ಪ್ರಾಡಕ್ಟ್ ಮಾಡಿ ಆರ್ಥೋಗೋನಲ್ 0 ಬರ್ತದಾ? ನೋಡಿ, 0 ಬಂದರೆ ನಮ್ಮ ಥಿಯರಮ್ ಟ್ರೂ ಅಂತ ಅರ್ಥ, ಏನು ಆರ್ಥೋಗೋನಲ್ ಆಗಿರ್ತದೆ ಅಂತ. ನೆಕ್ಸ್ಟ್ ಕನ್ಸಿಡರ್ ಐತ್ ರೋ ಇನ್ ಎ ಆ್ಯಂಡ್ ಜೇತ್ ರೋ ಇನ್ ಬಿ. ಒಂದು ಎಯ ರೋ, ಇನ್ನೊಂದು ಜೆಯ ರೋ. ಇವಾಗ ಈ ಗ್ರಾಫಿಗೆ 2 ಮ್ಯಾಟ್ರಿಸಸ್ ಬರೆಯುವ, ಒಂದು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಬರೆಯುವಾಗ ಏನು ಅರೇಂಜ್ಡ್ ಆರ್ಡರ್ ಆಫ್ ಸೇಮ್ ಎಡ್ಜಸ್. ಹೌದಾ? ಸೇಮ್ ಎಡ್ಜಸ್ ಇರುವ ಹಾಗೆ ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಈಗ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬರೆಯುವ. ಎಡ್ಜಸ್ ಎ ಬಿ ಸಿ ಕಾಲಮಲ್ಲಿ ತಗೊಳ್ಳಿಕ್ಕೆ ಸ್ಟೇಟ್ಮೆಂಟಲ್ಲಿ ಇದೆ ಎ ಬಿ ಸಿ ಡಿ ಇ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್. ಓಕೆ, ಸೊ ಈಗ ವಿ ಒನ್ ಇದಕ್ಕೆ ಎಡ್ಜ್ ಆಗಿದೆ ಆಲ್ರೆಡಿ ಗೊತ್ತುಂಟು. ಇನ್ಸಿಡೆಂಟ್ ಮ್ಯಾಟ್ರಿಕ್ಸ್ ಯಾವುದು ಬರೀದು, ಯಾವ ಎಡ್ಜ್ ಇನ್ಸಿಡೆಂಟ್ ಆಗಿದೆ ಅದಕ್ಕೆ 1, ಅದರ್ವೈಸ್ 0. ಸೊ ಎ ಆ್ಯಂಡ್ ಬಿ, ಎ ಬಿ ಅದರ್ವೈಸ್ 0. ನೆಕ್ಸ್ಟ್ ವಿ ಟು ಯಾವುದೆಲ್ಲ? ಬಿ ಸಿ ಇ. ಹೌದಾ? ಬಿ ಸಿ ಇ ಅದರ್ವೈಸ್ 0. ನೆಕ್ಸ್ಟ್ ಯಾವುದೆಲ್ಲ? ವಿ ತ್ರೀ ಯಾವುದು? ಡಿ ಆ್ಯಂಡ್ ಇ. ವಿ ತ್ರೀ ಡಿ ಇ ಅದರ್ವೈಸ್ 0. ನೆಕ್ಸ್ಟ್ ವಿ ಫೋರ್ ಎ ಸಿ ಡಿ, ಎ ಸಿ ಡಿ ಅದರ್ವೈಸ್ 0. ಓಕೆ, ಇದು ಯಾವುದು?
ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್. ನೆಕ್ಸ್ಟಿಗೆ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್. ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಬರೆಯುವಾಗ ಈ ಇದರಲ್ಲಿರುವ ಸರ್ಕ್ಯೂಟ್ ಫಸ್ಟ್ ಬರ್ಕೊಳ್ಬೇಕು. ಯಾವುದೆಲ್ಲ ಸರ್ಕ್ಯೂಟು? ಒಂದು ಯಾವುದು ಇದು V1 V4 V2 ಇದು ಸರ್ಕ್ಯೂಟ್. ಅನದರ್ ಒನ್ V4 V2 V3. ಅನದರ್ ಒನ್ ಬಿಗ್ ಸರ್ಕ್ಯೂಟ್ V1 V4 V3 V2. ಓಕೆ, ಸೊ ಈಗ ಫಸ್ಟ್ ಸರ್ಕ್ಯೂಟು T1 ಬರೀರಿ. ಇದಕ್ಕೆ ಬರೀ ಯಾವುದೆಲ್ಲ ಎಡ್ಜಸ್ A B C. ಸೊ ಫಸ್ಟ್ ಸರ್ಕ್ಯೂಟ್ A B C. ಸೆಕೆಂಡ್ ಇದು ಬರೀರಿ ಯಾವುದೆಲ್ಲ C D E. ಯಾವುದು C D E. ನೆಕ್ಸ್ಟ್ ಲಾಸ್ಟ್ ಒನ್ ಫುಲ್ ಬರೀರಿ T3. ಇದು ಫುಲ್ ಹೌದಾ? A B C D E. A B C D E. ಇವಾಗ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಬರೀರಿ. ಫಸ್ಟ್ T1 ಯಾವುದೆಲ್ಲ ಅಡ್ಜಸ್ ಇರೋದು? ಆ್ಯಂಡ್ T1 ಸರ್ಕ್ಯೂಟಲ್ಲಿ A B C. ಸೊ A B C ಅದರ್ವೈಸ್ 0. ನೆಕ್ಸ್ಟ್ T2 ಅಲ್ಲಿ ಯಾವುದೆಲ್ಲ? C D E ಅದರ್ವೈಸ್ 0. ನೆಕ್ಸ್ಟ್ T3 ಅಲ್ಲಿ ಯಾವುದಲ್ಲ ಹೋಲ್ ಸರ್ಕ್ಯೂಟು A B E D. ಹೌದಾ? A B E D ಅದರ್ವೈಸ್ 0. ಇದು ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಹೌದಾ? ಈಗ ಕನ್ಸಿಡರ್ I ಥ್ರೋ ಇನ್ A ಆ್ಯಂಡ್ J ಥ್ರೋ ಇನ್ B. I ಥ್ರೋ ಇನ್ A ಆ್ಯಂಡ್ J ಥ್ರೋ ಇನ್ B. ಯಾವ್ದು ರೋ ಬೇಕಂತ ಆಗ್ತದೆ. ನಾವು ಫಸ್ಟ್ ರೋನೇ ತಗೊಳ್ಳುವ. ಓಕೆ, I ಥ್ರೋ ಇನ್ A, J ಥ್ರೋ ಇನ್ B. ಓಕೆ, ಅಲ್ಲಿ ರೀಸನ್ ಕೊಟ್ಟಿದೆ ನೋಡಿ. ಸಿನ್ಸ್ ದ ಎಡ್ಜಸ್ ಆರ್ ಅರೇಂಜ್ಡ್ ಇನ್ ದ ಸೇಮ್ ಆರ್ಡರ್, ದ non-zero entries in the corresponding positions occurs only if the particular edge is incidence on the ith vertex and is also in the jth circuit. ಈಗ ಇಲ್ಲಿ ನಾವು ಸೇಮ್ ಆರ್ಡರಲ್ಲಿ ಹೌದಾ ಅರೇಂಜ್ ಮಾಡಿದ್ದೇವೆ ಎಡ್ಜಸ್ಸನ್ನು. ಸೇಮ್ ಆರ್ಡರಲ್ಲಿ ದ ಎಡ್ಜಸ್ ಆರ್ ಅರೇಂಜ್ಡ್ ಇನ್ ದ ಸೇಮ್ ಆರ್ಡರ್. ಅವಾಗೇನು ಎಲ್ಲ ಏನು ನಾನ್ ಝೀರೋ ಎಂಟ್ರೀಸ್ ಬಂತು ಹೌದಾ? ಇದೆಲ್ಲ ಏನು ನಾನ್ ಝೀರೋ ಎಂಟ್ರೀಸ್. ಝೀರೋ ಎಲಿಮೆಂಟ್ಸ್ ಇದೆಯಾ? ಇಲ್ಲ. ಹೋಲ್ ರೋ ಅಥವಾ ಹೋಲ್ ಕಾಲಮ್ ಝೀರೋ ಆಗಿದೆಯಾ? ಇಲ್ಲ. ಸೊ ನಾನ್ ಝೀರೋ ಎಂಟ್ರೀಸ್ ಯಾವಾಗ ಬರುತ್ತೆ? ಇಫ್ ದ ಪರ್ಟಿಕ್ಯುಲರ್ ಎಡ್ಜ್ ಈಸ್ ಇನ್ಸಿಡೆನ್ಸ್ ಆನ್ ದ ith vertex ಆ್ಯಂಡ್ ಈಸ್ ಆಲ್ಸೋ ಇನ್ ದ jth ಸರ್ಕ್ಯೂಟು. ಓಕೆ, ಈ ಇನ್ಸಿಡೆನ್ಸ್ ವರ್ಟೆಕ್ಸ್ ಏನು ith ವರ್ಟೆಕ್ಸ್ ಯಾವುದಿದೆ ಅದು ಸೇಮ್ ಏನು ಸರ್ಕ್ಯೂಟಲ್ಲಿ ಕೂಡ ಇರಬೇಕು ಅಂತ. ದ ವರ್ಟೆಕ್ಸ್ ith if the particular edge is incident on ith vertex and is also in the jth circuit. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈ V1 V2 ಇದಕ್ಕೆ ಯಾವ ಎಡ್ಜ್ ಇನ್ಸಿಡೆಂಟ್ ಆಗಿದೆ? ಈ ವರ್ಟೆಕ್ಸ್ V1 V2 V3 V4 ಯಾವ ವರ್ಟೆಕ್ಸಿಗೆ ಇನ್ಸಿಡೆಂಟ್ ಆಗಿದೆ? ಸೇಮ್ ಸರ್ಕ್ಯೂಟಲ್ಲಿ ಕೂಡ ಅದೇ ವೆಕ್ಟರ್ಗೆ ಅದೇ ವರ್ಟೆಕ್ಸ್ಗೆ ಕೂಡ ಇನ್ಸಿಡೆಂಟ್ ಆಗಿದ್ದರೆ ಮಾತ್ರ ಏನು ನಾನ್ ಝೀರೋ ಎಂಟ್ರೀಸ್ ಬರುವಂಥದ್ದು. ಇಫ್ ದ ith ವರ್ಟೆಕ್ಸ್ ಈಸ್ ನಾಟ್ ಇನ್ ದ jth, ಒಂದು ವೇಳೆ ಏನು ಇಲ್ಲಿ ಇನ್ಸಿಡೆಂಟ್ ಆಗಿದೆ ಅದೇ ಸರ್ಕ್ಯೂಟಲ್ಲಿ ಇನ್ಸಿಡೆಂಟ್ ಆಗದಿದ್ದರೆ, ಇಫ್ ದ ith ವರ್ಟೆಕ್ಸ್ ಈಸ್ ನಾಟ್ ಇನ್ ದ jth ಸರ್ಕ್ಯೂಟ್ ದೆರ್ ಈಸ್ ನೋ ಸಚ್ ನಾನ್ ಝೀರೋ ಎಂಟ್ರಿ. ಈ ಥರ ಏನು ಎಂಟ್ರೀಸ್ ನಾನ್ ಝೀರೋ ಎಂಟ್ರೀಸ್ ಬರುವುದಿಲ್ಲ. ಆ್ಯಂಡ್ ದ ಡಾಟ್ ಪ್ರಾಡಕ್ಟ್ ಆಫ್ ಟು ರೋ ಈಸ್ 0. ಆ್ಯಂಡ್ ಏನು ನಾನ್ ಝೀರೋ ರೋಸ್ ಬರೋದಿಲ್ಲ ಮತ್ತು ಅದರ ಡಾಟ್ ಪ್ರಾಡಕ್ಟು ಏನಾಗಿರ್ತದೆ? 0 ಆಗಿರ್ತದೆ. ದ ಡಾಟ್ ಪ್ರಾಡಕ್ಟ್ ಆಫ್ ರೋಸ್ ಈಸ್ 0. ಓಕೆ, ಈಗ ಸರ್ಕ್ಯೂಟ್ ಮ್ಯಾಟ್ರಿಕ್ಸ್ ಬರ್ತ್ರಿ. 2 ಕಂಡೀಷನ್ಸ್ ಏನು ಸೇಮ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು, ಎಡ್ಜಸ್. ಸೊ ಹೇಗೆ ಈ ಥರ ನಾನ್ ಝೀರೋ ಎಂಟ್ರೀಸ್ ಯಾವಾಗ ಬರುತ್ತೆ? ಎಲ್ಲದರಲ್ಲೂ ನಾನ್ ಝೀರೋ ಏನು ಈ ಇನ್ಸಿಡೆನ್ಸಲ್ಲಿ ಏನು ಯಾವ ವರ್ಟೆಕ್ಸಿಗೆ ಯಾವ ಎಡ್ಜ್ ಇನ್ಸಿಡೆಂಟ್ ಆಗಿದೆ ಅದೇ ಸೇಮ್ ಏನು ಸರ್ಕ್ಯೂಟಲ್ಲಿ ಕೂಡ ಇನ್ಸಿಡೆಂಟ್ ಆಗಿರಬೇಕು. ಅಂದರೆ ಮಾತ್ರ ಈ ನಾನ್ ಝೀರೋ ಕಾಲಮ್ಸ್ ಬರೋದು. ಒಂದು ವೇಳೆ ಏನು ಈ ವರ್ಟೆಕ್ಸಲ್ಲಿ ಇನ್ಸಿಡೆಂಟ್ ಆಗಿದ್ದು ಸರ್ಕ್ಯೂಟಲ್ಲಿ ಇನ್ಸಿಡೆಂಟ್ ಆಗದಿದ್ದರೆ ಏನು ನಾನ್ ಝೀರೋ ರೋಸ್ ಬರೋದಿಲ್ಲ. ಆ್ಯಂಡ್
ದ ಡಾಟ್ ಪ್ರಾಡಕ್ಟ್ ಆಫ್ ರೋಸ್ ಏನು 0 ಆಗಿರ್ತದೆ. ಅಂದರೆ ಈ ರೋ ಮತ್ತು ಈಗ ಇದು ಇದೀಗ ಏನು ನಾನ್ ಝೀರೋ ಕಾಲಮ್ಸು. ಒಂದು ವೇಳೆ ಈಗ ಡಿಫ್ರೆನ್ಸ್ ಇದ್ದರೆ ಏನು ನಾನ್ ಝೀರೋ ಬಿಟ್ಟು 0 ರೋಸ್ ಎಲ್ಲ ಬರ್ತದೆ. ಸೊ ಅದರ ಡಾಟ್ ಪ್ರಾಡಕ್ಟ್ ಅಂದರೆ 1.1 ಪ್ಲಸ್ 1. ಹಾಗೆ ಡಾಟ್ ಪ್ರಾಡಕ್ಟ್ ಆಲ್ರೆಡಿ ಆಗಿದೆ 0.0 ಪ್ಲಸ್ 0.0 ಪ್ಲಸ್ ಹಾಗೆ. ಸೊ ಅದರ ಡಾಟ್ ಪ್ರಾಡಕ್ಟ್ ಏನು 0 ಆಗಿರ್ತದೆ ಅಂತ. ನೆಕ್ಸ್ಟ್ ಇಫ್ ದ ಐತ್ ವರ್ಟೆಕ್ಸ್, ಈಗ ಅದೇನಾಯಿತು ಸೇಮ್ ಇಲ್ಲದೆ ಡಿಫ್ರೆಂಟ್ ಇದ್ದು ಏನು 0 ರೋಸ್ ಬಂದರೆ ಅದರ ಡಾಟ್ ಪ್ರಾಡಕ್ಟ್ 0 ಆಯಿತು. ಈಗ ಫಸ್ಟ್ ಕೇಸಲ್ಲಿ ಏನು ತೊಗೊಂಡಿದ್ದೇವೆ ನಾನ್ ಝೀರೋ ಕಾಲಮ್ಸ್, ಹೌದಾ. ಇಫ್ ದ ಐತ್ ವರ್ಟೆಕ್ಸ್ ಈಸ್ ಇನ್ ದ jth ಸರ್ಕ್ಯೂಟ್, ಈಗ ನಾನ್ ಝೀರೋ ಏನು ಎಂಟ್ರೀಸ್ ಇದೆ, ಎಲ್ಲ ಕೂಡ ನಾನ್ ಝೀರೋ ರೋಸ್ ಇದೆ. ಸೊ ಇಲ್ಲಿ ಎಲ್ಲದರಲ್ಲಿ ನೋಡಿ 2 ಇದೆ, ಹೌದಾ. 2 ಟೈಮ್ಸ್ 1 ಇದೆ, ಇದರಲ್ಲಿ 2 ಟೈಮ್ಸ್, ಇದರಲ್ಲಿ 2 ಟೈಮ್ಸ್, ಇದರಲ್ಲಿ, ಹೌದಾ. ಎಲ್ಲ ಕಾಲಮಲ್ಲಿ ಏನು 2 ಟೈಮ್ಸ್ ಇದೆ. ದೆರ್ ವಿಲ್ ಬಿ ಎಕ್ಸಾಕ್ಟ್ಲಿ 2 ones, ಹೌದಾ. ದೆರ್ ವಿಲ್ ಬಿ ಎಕ್ಸಾಕ್ಟ್ಲಿ 2 ದೆರ್ ವಿಲ್ ಬಿ ಎಕ್ಸಾಕ್ಟ್ಲಿ 2 ones ಇದೆ, ಹೌದಾ. ಸೊ ಇವಾಗ ಇದರ ಡಾಟ್ ಪ್ರಾಡಕ್ಟ್ ನೋಡಿ ಏನಾಗುತ್ತೆ ಅಂತ. ಈಗ 1 ಪ್ಲಸ್ 1.1 1.1 ಮೀನ್ಸ್ 1 ಪ್ಲಸ್ ನೀವು ಆಲ್ರೆಡಿ ಅಲ್ಲಿ ಕ್ವಶನಲ್ಲಿ ಸ್ಟೇಟ್ಮೆಂಟಲ್ಲಿ ಮಾಡ್ಯುಲೋ 2 ಉಂಟು. ಸೊ ಮಾಡ್ 2 ಈಗ ಏನು ಸೇಮ್ 1.1 ಮಾಡಿ 1.1 ಪ್ಲಸ್ ಮಾಡ್ಯುಲೋ 2. ನೆಕ್ಸ್ಟ್ ಅಗೇನ್ ಹಿಯರ್ 0.1 ಪ್ಲಸ್ 2 0.0 0.0 0.0 ಮೀನ್ಸ್ 0. ಹಿಯರ್ 0.1 0 ಒಂದೇ ಸ್ಟೆಪ್ಪಲ್ಲಿ ಬರೀತೇನೆ ಪ್ಲಸ್ 0.0. ಓಕೆ 1.11 1.11 0.10 0.0 0.0. ಸೊ ಈಗ 1 ಪ್ಲಸ್ 1 2, ಇಲ್ಲಿ ಮಾಡ್ಯುಲೋ 2 ಉಂಟು. ಸೊ ರಿಮೈಂಡರ್ 0 ಸೇಮ್ ಎಲ್ಲ ಕೂಡ 0, ಹೌದಾ. ಸೊ ಡಾಟ್ ಪ್ರಾಡಕ್ಟ್ ಏನು ಬಂತು 0 ಬಂತು. ಡಾಟ್ ಪ್ರಾಡಕ್ಟ್ ಗೊತ್ತಾಯ್ತಲ್ಲ. ಹೀಗೆ 1.1 ಪ್ಲಸ್ 1.1 ಪ್ಲಸ್ ಇಲ್ಲಿ 0.1 ಪ್ಲಸ್ ಹಿಯರ್ 0.0 ಪ್ಲಸ್ 0.0. ಸೊ ಸ್ಟೆಪ್ ವೈಸ್ ಬಂತು. ಸೊ ಡಾಟ್ ಪ್ರಾಡಕ್ಟ್ ಏನು ಬಂತು 0 ಬಂತು. ಅದನ್ನೇ ಹೇಳಿದ್ದೀನಿ ಇಲ್ಲಿ. ದೆರ್ ವಿಲ್ ಬಿ ಎಕ್ಸಾಕ್ಟ್ಲಿ 2 ಇಫ್ ದ ಐತ್ ವರ್ಟೆಕ್ಸ್ ಈಸ್ ಇನ್ ದ jth ಸರ್ಕ್ಯೂಟ್. ಇದರಲ್ಲಿರೋ ವರ್ಟೆಕ್ಸ್ ಇದರಲ್ಲಿ ಇದ್ದು ದೇರ್ ವಿಲ್ ಬಿ ಏನು ಎಕ್ಸಾಕ್ಟ್ಲಿ 2 ones ಇದೆ, ಎಕ್ಸಾಕ್ಟ್ಲಿ 2 ones ಇನ್ ದ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಇಂಡಿವಿಜುವಲ್ ಎಂಟ್ರೀಸ್. ಸಿನ್ಸ್ 1 ಪ್ಲಸ್ 1 ಇದನ್ನೇ ಬರೆದದ್ದು ಏನು 1 ಪ್ಲಸ್ 1 ಕಾಂಗ್ರಿಯಂಟ್ ಟು. ಸೊ ದಿಸ್ ಈಸ್ ಕಾಂಗ್ರಿಯಂಟ್ ಟು 0, ಹೌದಾ. 0 mod 2 ಹಿಯರ್ ರಿಮೈಂಡರ್ 2. ದ ಡಾಟ್ ಪ್ರಾಡಕ್ಟ್ ಆಫ್ ದ 2 rows, dot product of 2 rows, one from A another from B is 0. ಇದೆರಡರ ಡಾಟ್ ಪ್ರಾಡಕ್ಟ್ 0. hence the theorem. ಸೊ ಪ್ರೂವ್ ಮಾಡಲಿಕ್ಕೆ ಏನು ಎವ್ರಿ ರೋ ಆಫ್ ಬಿ ಈಸ್ ಆರ್ಥೋಗೋನಲ್ ಟು ಎವ್ರಿ ರೋ ಆಫ್ ಎ, ಹೌದಾ. ಸೊ ಇಲ್ಲಿ ಒಂದು ರೋವನ್ನು ತಗೊಂಡು ಚೆಕ್ ಮಾಡಿದ್ದು, ಅದರ ಡಾಟ್ ಪ್ರಾಡಕ್ಟ್ 0 ಬಂದರೆ ಅದು ಆರ್ಥೋಗೋನಲ್ ಅಂತ. ಸೊ ನಾವಿಲ್ಲಿ ಏನು ಇದರ ಒಂದು ರೋ ಎವ್ರಿ ರೋ ಕೇಳಿದ್ದಾರೆ, ಬಟ್ ಇದರ ಒಂದು ರೋ ಅದರ ಎರಡರ ಡಾಟ್ ಪ್ರಾಡಕ್ಟ್ ಏನು 0 ಬಂತು. ಸೊ then every row of B is orthogonal to every row of A.